ಅಬ್ಬಬ್ಬಬ್ಬಬ್ಬ 119ನೇ ದಿನ. ಇನ್ನೇನ್ರಿ ಹನುಮಂತು ಗೆದ್ದೇ ಬಿಟ್ಟ. ಇಷ್ಟು ದಿನಗಳ ಕಾಲ ಏನು ಕರ್ನಾಟಕದ ಜನ ಏನು ಆಸೆ ಇಟ್ಕೊಂಡು ಬಿಗ್ ಬಾಸನ್ನು ನೋಡ್ತಾ ಕಾಯ್ತಾ ಇದ್ರು. ಆ ಕ್ಷಣ ಬಂದೇ ಬಿಡ್ತು ನೋಡ್ರಿ. ಇನ್ನೇನು ಮುಗಿಯೋ ಹಂತದಲ್ಲಿದ್ದ ಬಿಗ್ ಬಾಸ್ ಸೀಸನ್ 11ನ ಕೊನೆಯ ಕ್ಷಣದಲ್ಲಿ 119ನೇ ದಿನ. ಅಲ್ಲಿವರೆಗೂ ಹನುಮಂತನ ಅಭಿಮಾನಿಗಳು ಹನುಮಂತು ಗೆಲ್ಲೋದಕ್ಕೋಸ್ಕರ ಕಾಯ್ತಾ ಇದ್ರು. ಆ 119 ದಿನನೂ ಕೇವಲ ಹನುಮಂತನಿಗೋಸ್ಕರ ಉತ್ತರ ಕರ್ನಾಟಕದ ಜನ, ಅದರಲ್ಲೂ ಹನುಮಂತನ ಅಭಿಮಾನಿಗಳು ಅವನ ಆಟಕ್ಕೋಸ್ಕರ ಕಾಯ್ತಾ ಇದ್ರು, ಅವನ ಕಪ್ ಹೊಡೆಯೋದಕ್ಕೋಸ್ಕರ ಕಾಯ್ತಾ ಇದ್ರು. ಯಾಕಂದರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ದಿನದಿಂದನೂ ಹನುಮಂತು ಬಿಗ್ ಬಾಸ್ ಗೆಲ್ಲುವಂಥ ಫೇವ್ರೇಟ್ ಸ್ಪರ್ಧೆ ಆಗಿದ್ದರು. ಆದರೆ ಘಟಾನುಘಟಿಗಳು ಇರುವಂತಹ ಈ ಬಿಗ್ ಬಾಸ್ ಕಂಟೆಸ್ಟ್ಗಳನ್ನು ಮೀರಿ ಈ ಹನುಮಂತ ಗೆಲ್ತಾನ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಯಾಕಂದರೆ ಯಾವುದೋ ಒಂದು ಹಳ್ಳಿಯಿಂದ ಒಂದು ಕುರಿ ಕಾಯುವಂಥ ಮುಗ್ಧ ಬಂಜಾರ ಹುಡುಗ ಬಿಗ್ ಬಾಸನ್ನು ಗೆಲ್ಲುವಷ್ಟು ಕೆಪಾಸಿಟಿ ಇದೆ ಅನ್ನೋವಂಥದ್ದನ್ನು ವಿಚಾರ ಮಾಡಿದಾಗ ಇಲ್ಲ ಅಂತಲೇ ಎಲ್ರಿಗೂ ಮಾತು ಬರುತ್ತೆ. ಯಾಕಂತ ಹೇಳಿದರೆ ಅಷ್ಟಷ್ಟು ದೊಡ್ಡ ಘಟಾನುಘಟಿಗಳು ಬಿಗ್ ಬಾಸ್ನಲ್ಲಿದ್ದರು. ರಜತ್ ಕಿಶನ್ ಅಂತವರು, ತ್ರಿವಿಕ್ರಮ್ನಂಥವ್ರು, ಭವ್ಯ ಗೌಡರಂಥವ್ರು, ಮೋಕ್ಷಿತಾ ಪೈ ಅಂಥವ್ರು, ಗೌತಮಿ ಜಾಧವ್ ಅಂಥವ್ರು, ಧನ್ರಾಜ್ ಅಂಥವ್ರು, ಹೀಗೆ ದೊಡ್ಡವರೆಲ್ಲ ಇದ್ರೂ ಅವ್ರನ್ನೆಲ್ಲ ಮೀರಿ ಹನುಮಂತರವ್ರು ಗೆದ್ದಿದ್ದ ನೋಡ್ರಿ. ಬಿಗ್ ಬಾಸ್ ಫೈನಲ್ ಕಪ್ಪನ್ನು ಹೊಡೆದೇ ಬಿಟ್ರು ನೋಡ್ರಿ. ಏನು ಒಂದು ಟೈಮಲ್ಲಿ ಚೈತ್ರ ಕುಂದಾಪುರ ಜೊತೆ ಏನು ಜಗಳ ಮಾಡ್ಕೊಂಡಿದ್ರು. ಏನು ಕಿಚ್ಚ ಸುದೀಪ್ ಅವರು ಗಾಂಚಲಿ ಮಾಡಬೇಡ, ನಿನ್ನೆ ಎಷ್ಟು ಓಟೆ ಬಿದ್ದರೂ ನಿನ್ನ ಮನೆಯಿಂದ ಹೊರಗೆ ಹಾಕ್ತೀನಿ ಅನ್ನೋಂಥ ಏನೋ ಒಂದು ಮಾತು ಹೇಳಿದರು. ಅಲ್ಲಿಂದ ಹನುಮಂತರವರ ಅಭಿಮಾನಿಗಳಿಗೆ ಭಯ ಶುರುವಾಗಿತ್ತು. ಯಾಕಂದರೆ ಹನುಮಂತು ಪ್ರತಿಯೊಂದು ನಾಮಿನೇಟ್ ಆದಾಗ ಪ್ರತಿಯೊಂದರಲ್ಲೂ ಹನುಮಂತನಿಗೆ ಜಾಸ್ತಿ ಓಟನ್ನು ಕರ್ನಾಟಕದ ಜನತೆ ಹಾಕಿ ಉಳಿಸ್ತಾ ಇದ್ದರು. ಅದೇ ರೀತಿಯಾಗಿ ಫಿನಾಲಿಯಲ್ಲೂ ಕೂಡ ವಾರ ಪೂರ್ತಿ ಅವನಿಗೆ ಓಟ್ ಹಾಕಿ ಅವನು ಗೆಲ್ಲಿಸುವಂಥ ಹಂತದಲ್ಲಿದ್ದಾಗ ಈ ಗಾಂಚಾಲಿ ಪದದ ಒಂದು ಘಟನೆ ನೆನಪಿಗೆ ಬಂದು ಏನು ಹನುಮಂತು ಗೆಲ್ಲೋದಿಲ್ಲ, ಕಿಚ್ಚ ಸುದೀಪ್ ಅವರು ತಮಗೆ ಆದ ಅನ್ಯಾಯಕ್ಕೆ ತಮ್ಮ ಮೇಲೆ ಏನು ಹನುಮಂತನ ಅಭಿಮಾನಿಗಳು ಮಾಡಿದ ಟೀಕಾ ಪ್ರಹಾರಕ್ಕೆ ಪ್ರತೀಕಾರವಾಗಿ ಫಿನಾಲಿಯಲ್ಲಿ ಅವನ್ನ ಸೋಲಿಸುವ ಮುಖಾಂತರ ತೀರಿಸ್ಕೊಳ್ತಾರೆ ಅನ್ನುವಂಥ ಏನು ಕರ್ನಾಟಕದ ಹನುಮಂತ ಅಭಿಮಾನಿಗಳ ಮಾತಿತ್ತು. ಅದು ಸುಳ್ಳಾಗೋಯಿತು ನೋಡ್ರಿ. ಯಾಕಂದರೆ ಅದೇ ಒಂದು ಕೆಟ್ಟ ಕನಸು ಕರ್ನಾಟಕದ ಜನರಲ್ಲಿತ್ತು. ಎಲ್ಲಿ ಆ ಒಂದು ಪದ ಹನುಮಂತನ ಸೋಲಿಗೆ ಕಾರಣ ಆಗುತ್ತಾ ಅಂತೇಳಿ, ಎಲ್ಲಿ ಅಭಿಮಾನಿಗಳ ಆಕ್ರೋಶ ಹನುಮಂತ ಸೋಲೋದಕ್ಕೆ ಕಾರಣ ಆಗಿಬಿಡುತ್ತೆ ಅಂತೇಳಿ ಒಂದು ಮಾತೇನಿತ್ತು, ಒಂದು ಭಯ ಏನಿತ್ತು, ಅದು ಇವತ್ತು ಸುಳ್ಳಾಗೋಯ್ತು ನೋಡ್ರಿ. ಇಂತೆಂಥ ಘಟಾನುಘಟಿಗಳನ್ನು ಮೀರಿ ಅವನ ವ್ಯಕ್ತಿತ್ವದಿಂದ, ಅವನ ಹಾಡುಗಾರಿಕೆಯಿಂದ, ಅವನ ಹಾಡಿನ ಮುಖಾಂತರ ಕೊಡುವ ಉತ್ತರ ಟಾಂಗ್ಗಳಿಗೆ, ಅವನ ಟಾಸ್ಕ್ ಆಡುವ ಏನು ಶೈಲಿಗೆ, ಹಾಡ್ತಾ ನಗುತ್ತಾನೆ, ಏನು ಸ್ಮೂತಾಗಿನೇ ಎದುರಾಳಿಗಳನ್ನು ಎದುರಿಸುವಂಥವನ ಏನು ಒಂದು ತಂತ್ರಗಾರಿಕೆ ಮುಂದೆ ಯಾರ ಆಟನೂ ನಡೀಲಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಆ ರೀತಿಯಿಂದ ಆಡಿ ಎಂತೆಂಥ ಘಟಾನುಘಟಿಗಳನ್ನು ಎದುರಿಸಿ ಇವತ್ತು ಫಿನಾಲೆಯಲ್ಲಿ ಕಪ್ ಗೆದ್ದಿದ್ದಾನೆ ಅಂದರೆ ಅಷ್ಟು ಸಾಮಾನ್ಯ ಕೆಲಸ ಅಲ್ಲ. ಅದು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಂತಹ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಸೀಸನ್ನಲ್ಲಿ ಫೇವರಿಟ್ ಆಗಿ ಬಂದು ಬಿಗ್ ಬಾಸನ್ನು ಗೆದ್ದಂಥ ಇತಿಹಾಸ ಈ 11 ಸೀಸನ್ನಲ್ಲಿ ಇಲ್ಲ. ಆದರೆ ಈ 11ನೇ ಸೀಸನ್ನಲ್ಲಿ ಆ ಹನುಮಂತ ಒಂದು ರೆಕಾರ್ಡನ್ನು ಮಾಡಿದ್ದಾನೆ. ಇದ್ರ ಮುಖಾಂತರ ಇಡೀ ಬಿಗ್ ಬಾಸ್ ಸೀಸನ್ನಲ್ಲಿ ಅತಿ ಹೆಚ್ಚು ಮತಗಳನ್ನು ಅಂದರೆ 5,83,89,315 ಮತಗಳನ್ನು, ದಾಖಲೆಯ ಮತಗಳನ್ನು ಪಡೆಯೋದು ಮುಖಾಂತರ ಅದು ಒಂದು ರೆಕಾರ್ಡನ್ನು ಸೃಷ್ಟಿ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ಇದರಲ್ಲಿ ಏನು ಅತಿ ಕಡಿಮೆ ಅಂಕ ಏನು ಮತಗಳನ್ನು ಪಡೆದವರಲ್ಲಿ ಭವ್ಯ ಗೌಡರವರು 64,48,853 ಮತಗಳನ್ನು ಪಡೆದು ಏನು ಶನಿವಾರ ಫಿನಾಲೆಯ ಮೊದಲನೇ ದಿನವೇ ಎಲಿಮಿನೇಟ್ ಆಗೋದ್ರು. ಅದನಂತರದಲ್ಲಿ ಉಗ್ರಂ ಮಂಜಣ್ಣನವರಾದರು. ತದನಂತರದಲ್ಲಿ ಯಾರು ಮೋಕ್ಷಿತ್ ಅವರು ಎಲಿಮಿನೇಟ್ ಆಗ್ತಾರೆ. ಅದನಂತರದಲ್ಲಿ ಹನುಮಂತು, ತ್ರಿವಿಕ್ರಮ್ ಹಾಗೂ ರಜತ್ ಕಿಶನ್ ಉಳಿದಂಥ ಸಂದರ್ಭದಲ್ಲಿ ರಜತ್ ಕಿಶನ್ ಕೂಡ ಒಂದು ಚಟುವಟಿಕೆಯಲ್ಲಿ ಸೋತು
ಏನು ಮನೆಯಿಂದ ಹೊರಗೆ ಹೋಗ್ಬಿಡ್ತಾರೆ. ಅಲ್ಲಿ ಉಳಿದಂಥವ್ರು ತ್ರಿವಿಕ್ರಮ್ ಹಾಗೂ ಹನುಮಂತವರು ಮಾತ್ರ. ಇದರಲ್ಲಿ ಎಲ್ಲೋ ಒಂದು ಕಡೆ ಹನುಮಂತನಿಗೆ ಈ ಮಟ್ಟದಲ್ಲಿ ಫಿನಾಲೆಗೆ ಕಪ್ ಹೊಡೆಯೋದು ಕಷ್ಟ, ರನ್ನರ್ ಅಪ್ ಆಗ್ಬೋದು ಅನ್ನೋಂಥ ಒಂದು ಏನು ಮಾತೆ ಬರ್ತಾಯಿತ್ತು ಆ ಕ್ಷಣದಲ್ಲಿ. ಇಡೀ ಕರ್ನಾಟಕದ ಜನತೆಯಲ್ಲಿ ಎದೆಯಲ್ಲಿ ಡವ ಹೊಡ್ಕೊಳ್ತಾ ಇತ್ತು. ಇಡೀ ಕರ್ನಾಟಕದಲ್ಲಿ ಹನುಮಂತನ ಅಭಿಮಾನಿಗಳಿಗೆ ಆ ಒಂದು ಕ್ಷಣ ತುಂಬ ಏನು ಒಂದು ಭಾವನಾತ್ಮಕ ಕ್ಷಣವಾಗಿತ್ತು. ಆ ಕ್ಷಣದಕ್ಕೋಸ್ಕರ ಕಾಯ್ತಾ ಇದ್ದ ಜನತೆ ಬಹಳ ಏನು ಏಕಚಿತ್ತದಿಂದ ಕಣ್ಣಲ್ಲಿ ಕಣ್ಣು ಇಟ್ಕೊಂಡು ನೋಡ್ತಾ ಇದ್ರು. ಇಷ್ಟು ದಿನ ನೋಡ್ತಾ ಬಂದ ಸುಮಾರು ದಿನಗಳಿಂದ ಹನುಮಂತನ ಆಟವನ್ನು ನೋಡ್ತಾ ಇದ್ರಲ್ಲ, ಹನುಮಂತನ ಅಭಿಮಾನಿಗಳಿಗೆ ಇವತ್ತು ಆ ಒಂದು ಫೈನಲ್ ಗೆಲ್ಲುವಂಥ ಹನುಮಂತನ ಅಭಿಮಾನಿಗಳ ಆಸೆ ಈಡೇರುತ್ತಾ ಅನ್ನುವಂಥ ಒಂದು ಕುತೂಹಲದಿಂದ ಕಾಯ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಕ್ಷಣವನ್ನು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ವೇದಿಕೆ ಮೇಲೆ ಇಬ್ಬರು ಸ್ಪರ್ಧಿಗಳನ್ನು ಕರೆದು ಅದರಲ್ಲಿ ಒಂದು ಅನೌನ್ಸ್ ಮಾಡುವಂಥ ಒಂದು ಸಮಯದಲ್ಲಿ ತುಂಬ ರೋಮಾಂಚನಗೊಂಡಿದ್ದ ಇಡೀ ಬಿಗ್ ಬಾಸ್ ಮನೆಯ ಹಾಗೂ ಸ್ಪರ್ಧಿಗಳು ಹಾಗೂ ಉಳಿದಂಥ ಕಂಟೆಸ್ಟೆಂಟ್ಸ್ ಪರವಾಗಿ ಬಂದಿದ್ದಂಥ ಹಳೆಯ ಸ್ಪರ್ಧಿಗಳು ಎಲ್ಲರಲ್ಲಿ ದೊಡ್ಡ ಕುತೂಹಲ ಇತ್ತು. ಅದರಲ್ಲಿ ಇಡೀ ಕರ್ನಾಟಕದ ಜನತೆಯನ್ನು ವೋಟ್ ಮಾಡಿ ಆಶೀರ್ವಾದ ಮಾಡಿದರು. ಯಾರು ಗೆಲ್ಲಬೇಕು ಅಂತೇಳಿ ಆಶೀರ್ವಾದ ಮಾಡ್ತಾಯಿದ್ರು. ಯಾರ ಮೇಲೆ ಕರ್ನಾಟಕದ ಜನತೆ ಒಂದು ನಂಬಿಕೆಯನ್ನಿಟ್ಟಿದ್ರು, ಯಾರ ಮೇಲೆ ಅತಿಯಾದ ಪ್ರೀತಿಯನ್ನಿಟ್ಟಿದ್ರು, ಅದು ನಿಜ ಆಯಿತು. ಹನುಮಂತರವರು ಇಲ್ಲಿ ಫಿನಾಲೆಯಲ್ಲಿ ಕಪ್ ಗೆದ್ದೇ ಬಿಟ್ಟರು. ಎಲ್ಲೋ ಒಂದು ಕಡೆ ಎಲ್ಲರೂ ಸೇರಿ ಸ್ಪರ್ಧಿಗಳು, ಒಳಗಡೆ ಇರುವಂಥ ಸ್ಪರ್ಧಿಗಳು ಎಲ್ಲರೂ ಸೇರಿ ಹನುಮಂತನನ್ನು ಟಾರ್ಗೆಟ್ ಮಾಡ್ತಾಯಿದ್ರು. ಒಂದು ಕಡೆ ಚೈತ್ರ ಆದರೆ ಇನ್ನೊಂದು ಕಡೆ ರಜತ್ ಕೌಂಟರ್ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾಯಿದ್ರು. ಇನ್ನೊಂದು ಕಡೆ ಭವ್ಯಗೌಡ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹನುಮಂತನನ್ನು ಕುಗ್ಸೋಕೆ ಪ್ರಯತ್ನ ಮಾಡ್ತಿದ್ಲು. ಒಂದು ಟೈಮಲ್ಲಿ ಗಾಂಚಾಲಿ ಬೇಡ ಅನ್ನುವಂಥ ಪದವನ್ನು ಬಳಸಿ ಕಿಚ್ಚ ಸುದೀಪ್ರವರು ಹನುಮಂತನನ್ನು ಕುಗ್ಸುವಂಥ ಪ್ರಯತ್ನ ಮಾಡಿದರು. ಆದರೆ ಇದ್ಯಾವುದಕ್ಕೂ ಬಗ್ಗದೆ ಜಗ್ಗದೆ ದಿಟ್ಟವಾಗಿ ಆಟವನ್ನು ಆಡ್ತಾ ಬಂದಂಥ ಹನುಮಂತು ತನ್ನ ಮುಗ್ಧತೆ ಹಾಗೂ ಹಾಡಿನ ಮೂಲಕ ಸೂಕ್ಷ್ಮವಾಗಿ ಯಾರಿಗೂ ಕೆಟ್ಟ ಪದಗಳನ್ನು ಬಳಸದೆ, ಯಾರ ಮೇಲೂ ದೈಹಿಕವಾಗಿ ಏರಿ ಹೋಗದೆ, ತನ್ನ ಸೂಕ್ಷ್ಮತೆಯ ಒಂದು ಮುಗ್ಧತೆಯ ಒಂದು ಹಳ್ಳಿಯ ಒಂದು ಪ್ರತಿಭಾವಂತ ತನ್ನ ಹತ್ರ ಇದೆ ಒಂದು ಕಲೆ, ಅದನ್ನು ಅಲ್ಲಿ ಪ್ರದರ್ಶನ ಮಾಡಿ ಇವತ್ತು ಫಿನಾಲೆಯಲ್ಲಿ ಕಪ್ ಗೆದ್ದು ಕಿಚ್ಚ ಸುದೀಪ್ ಅವರ ಒಂದು ಕೈಯಿಂದ ಬಿಗ್ ಬಾಸ್ ಟ್ರೋಫಿಯನ್ನು ಪಡಿತಾನೆ. ಈ ಕರ್ನಾಟಕದ ಜನತೆಗೆ ಒಂದು ಅತ್ಯಾಶ್ಚರ್ಯಕರವಾದ ಒಂದು ಘಟನೆಯನ್ನು ನಿಜ ಮಾಡ್ತಾನೆ ಅಂತಲೇ ಹೇಳ್ಬೋದು. ಗೆಲ್ತಾನೆ ಅನ್ನುವಂಥ ಮಾತಿದ್ದ ತ್ರಿವಿಕ್ರಮ್ ಇಲ್ಲಿ 2ನೇ ಸ್ಥಾನಕ್ಕೂ ತೃಪ್ತಿ ಪಟ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ವೀಕ್ಷಕರೇ. ಯಾಕಂದರೆ ಹನುಮಂತು ಅಲ್ಲಿ ಆಡ್ತಿರುವಂಥ ರೀತಿ, ಕಿಚ್ಚ ಸುದೀಪ್ ಅವರಿಗೆ ಕೊಡ್ತಿದ್ದಂತಹ ಮರ್ಯಾದೆ ಅಥವಾ ಅವರಿಗೆ ಹೆದರ್ತಿದ್ದಂಥ ಅವನ ಸ್ವಭಾವ, ಸಂಕೋಚದ ಸ್ವಭಾವ, ಅವನಿಗೆ ಕಾಪಾಡಿದ್ದು ಅವನ ಮುಗ್ಧತೆ, ಸಂಕೋಚದ ಸ್ವಭಾವ, ಅವನ ಆಟ ಪಾಠ ಅನ್ನುವಂಥದ್ದನ್ನು ಇಲ್ಲಿ ಮರೆಯೋಕ್ಕಾಗಲ್ಲ. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಯನ್ನು ಪ್ರವೇಶಿಸಿದ್ದಂತಹ ಹನುಮಂತರವ್ರನ್ನ ಎಲ್ಲರೂ ಕೇವಲವಾಗಿ ತುಚ್ಛವಾಗಿ ಕಂಡಿದ್ದರು. ಮನೆಯಲ್ಲಿ ಇವನೇನು ಮಾಡ್ತಾನೆ, ಯಕ್ಷಿತ್ತೊಂದು ಲುಂಗಿ ಅಂಗಿ ಹಾಕ್ಕೊಂಬಂದು ಇಲ್ಲಿ ಯಾರನ್ನೇನು ಮಾಡ್ತಾನೆ, ಕುರಿಕಾಯ ಹುಡುಗ, ಹಳ್ಳಿ ಹುಡುಗ, ಬಂಜಾರ ಸಮಾಜದ ಹುಡುಗ, ಇವನಿಗೇನು ಗೊತ್ತಿದೆ, ಹಾಡೋದು ಬಿಟ್ಟು ಮತ್ತೇನು ಗೊತ್ತಿದೆ ಇವನಿಗೆ ಅನ್ನುವಂಥ ಕೀಳು ಮನೋಭಾವನೆಯಿಂದ ಅವನನ್ನು ಎದುರಿಸ್ತಿದ್ದಂತಹ ಸ್ಪರ್ಧಿಗಳಿಗೆ ಟಾಂಗ್ ಕೊಟ್ಟು ಕೊನೆಯಲ್ಲಿ ಹನುಮಂತು ಬಿಗ್ ಬಾಸ್ ಕಪ್ಪನ್ನು ಗೆದ್ದಿದ್ದಾನೆ. ಅವನಿಗೆ ಕಾನ್ಫಿಡೆಂಟ್ ಕಂಪ್ನಿಯವರು ಮೊದಲ ಬಹುಮಾನವಾದ 50 ಲಕ್ಷದ ಚೆಕ್ಕನ್ನು ಕೂಡ ವಿತರಣೆ ಮಾಡಿ ಅವನಿಗೆ ಒಂದು ಒಳ್ಳೆಯ ದಾರಿಯಲ್ಲಿ ನಡೆಯೋದಕ್ಕೆ ಹಾಗೂ ಒಂದು ಅವನ ಮುಂದಿನ ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳಿಗೆ ಸಪೋರ್ಟ್ ಮಾಡಿದ ರೀತಿಯಿಂದನೇ ಅವರಿಗೆ ಒಂದು ವಿಜೇತವಾದ ಬಹುಮಾನವನ್ನು, ಮೊದಲನೇ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. 2ನೇ ಸ್ಥಾನದಲ್ಲಿದ್ದಂತಹ ತ್ರಿವಿಕ್ರಮ್ ಅವರು 10 ಲಕ್ಷದ ಬಹುಮಾನಗಳನ್ನು ಪಡೆದು 2ನೇ ಸ್ಥಾನದಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ಅವನಿಗೆ ಆಯಿತು. ಯಾಕಂದರೆ ತ್ರಿವಿಕ್ರಮ್ಗೆ ಹೋಲಿಸಿದರೆ ಹನುಮಂತು ತ್ರಿವಿಕ್ರಮ್ಗೆ ಸಮಾನ ಅಲ್ಲ. ಆದರೆ ಹನುಮಂತನನ್ನು ಕಾಪಾಡಿದ್ದು ಯಾವುದು ಅಂತ ಇಡೀ ಕರ್ನಾಟಕದ ಜನತೆ ಗೊತ್ತು. ಇಡೀ ಕರ್ನಾಟಕದ ಜನತೆ ಅವನ ಮೇಲೆ ಇಟ್ಟಂಥ ವಿಶ್ವಾಸ ಅವನನ್ನು ಕಾಪಾಡಿದೆ. ಇವತ್ತು ಫೈನಲ್ ಗೆಲ್ಲೋದಕ್ಕೆ ಕರ್ನಾಟಕದ ಜನತೆಯ ಆಶೀರ್ವಾದದ ಜೊತೆಗೆ ಕಿಚ್ಚ ಸುದೀಪ್ ಅವರ ಹಿತನುಡಿಗಳು
ಏನು ಹಾಗೂ ಅವನು ಆಟದಲ್ಲಿ ಗೆದ್ದು ಬರಲಿಕ್ಕೆ ಬೇಕಾದಂಥ ಸಲಹೆ ಸೂಚನೆಗಳನ್ನು ಆವಾಗ ಕೊಡ್ತಾ ಇದ್ದಿದ್ದು ಇವತ್ತು ಸಹಾಯಕ್ಕೆ ಬಂದಿದೆ. ಹಾಗೂ ಅವನ ದೋಸ್ತ್ ಧನ್ರಾಜ್ ಅವರ ಮಾನಸಿಕ ಸ್ಥೈರ್ಯ ಮನೆಯಲ್ಲಿ ಇದ್ದದ್ದು ಅವನಿಗೆ ಇನ್ನಷ್ಟು ಅನುಕೂಲಕರ ವಾತಾವರಣ ಬಂದಿತ್ತು. ಹಾಗೂ ಗೌತಮಿ ಜಾಧವ್ ಅವರಿಗೆ ಕೊಟ್ಟಂತಹ ಸಪೋರ್ಟ್ ಆಟದಲ್ಲಿ ಅವನಿಗೆ ಮಾನಸಿಕವಾಗಿ ಬಲ ಹೆಚ್ಚುವಂತೆ ಮಾಡಿತ್ತು ಅನ್ನುವಂಥ ಮಾತು ಸುಳ್ಳಲ್ಲ ವೀಕ್ಷಕರೇ. ಈ ಹನುಮಂತನ ಗೆಲುವು ಇಡೀ ಬಿಗ್ ಬಾಸ್ ಇತಿಹಾಸದಲ್ಲೇ ಒಂದು ರೆಕಾರ್ಡ್ ವಿನ್ನಿಂಗ್ ಅಂತಲೇ ಹೇಳ್ಬೋದು. ದಾಖಲೆಯ ಮತಗಳಂತಲೇ ಹೇಳ್ಬೋದು ಅವನು ತಗೊಂಡಿದ್ದು. ಕಳೆದ ಸೀಸನ್ಗೆ ಹೋಲಿಸಿದರೆ ಈ 11 ಸೀಸನ್ನಲ್ಲಿ ಒಬ್ಬ ಫೈನಲಿಸ್ಟ್ ವಿನ್ನರ್ಗೆ ಬಿದ್ದಂಥ ಅತ್ಯಧಿಕ ಮತಗಳು ಈ 5 ಕೋಟಿ ಸಮಥಿಂಗ್ ಅಂತಲೇ ಹೇಳ್ಬೋದು. ಹಾಗೂ ಈ ಒಂದು ವಿನ್ ಏನಿದೆಯಲ್ಲ, ಒಬ್ಬ ಹಳ್ಳಿಯ ಕುರಿಗಾಹಿ, ಒಬ್ಬ ಬಂಜಾರ ಸಮಾಜದ ಒಬ್ಬ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ವ್ಯಕ್ತಿ ಇದುವರೆಗೆ ಬಿಗ್ ಬಾಸ್ನಲ್ಲಿ ಬಂದಿರಲಿಲ್ಲ. ಬಂದ ತಕ್ಷಣವೇ ಹನುಮಂತರವರು ಫಿನಾಲಿಯನ್ನು ಕೂಡ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇದು ಇಡೀ ಕರ್ನಾಟಕದ ಬಂಜಾರ ಸಮಾಜಕ್ಕೂ ಒಂದು ಮರ್ಯಾದೆ ತರುವಂಥ ಒಂದು ದೊಡ್ಡ ಘನತೆಯ ವಿಷಯ ಕೂಡ ಆಗಿರುತ್ತದೆ. ಅದೇ ರೀತಿಯಾಗಿ ಒಂದು ಬಂಜಾರ ಸಮಾಜದ ಒಂದು ಹೆಮ್ಮೆಯ ಹುಡುಗ ಅಂತಲೇ ಹೇಳ್ಬೋದು. ಯಾವುದು ಕುರಿ ಕಾಯುತ್ತಾ ಹಾಡುಗಳನ್ನು ಹಾಡುತ್ತಾ ಆಂಜನೇಯನ ಸ್ವಾಮಿಯ ಗುಡಿಗೆ ಪ್ರತಿ ಶನಿವಾರ ಭಜನೆಯನ್ನು ಮಾಡ್ತಾ ಇದ್ದಂಥ ಒಬ್ಬ ಕುರಿ ಕಾಯುವ ಹಳ್ಳಿ ಹುಡುಗ ಒಂದು ಸರಿಗಮಪ ವೇದಿಕೆಯಿಂದ ಬೆಳಕಿಗೆ ಬಂದು ಇವತ್ತು ಬಿಗ್ ಬಾಸ್ ಗೆಲ್ಲುವ ಮಟ್ಟಕ್ಕೆ ಬೆಳೆದಿದ್ದಾನಂದರೆ ಅವನ ಮೇಲೆ ಇರುವಂತಹ ಕರ್ನಾಟಕದ ಜನರ ಪ್ರೀತಿ ಹಾಗೂ ಅವನ ಕೆಪಾಸಿಟಿ, ಅವನ ತಾಳ್ಮೆ, ಅವನ ಬುದ್ಧಿವಂತಿಕೆ, ಅವನ ಚಾಣಾಕ್ಷತನತೆ ಅವನಿಗೆ ಇದುವರೆಗೆ ಕೈ ಹಿಡಿದು ಬಂದಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಸಂತ ಶಿಶುನಾಳ ಶರೀಫರ ಹಾಡಿದಂಥ ಹಾಡುಗಳು, ಅವರ ಆಶೀರ್ವಾದ ಈ ಹನುಮಂತನ ಮೇಲೆ ಇದ್ದು ಅದೆಲ್ಲವೂ ಈ ಹನುಮಂತನ ಗೆಲುವಿಗೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಸ್ಥಿತಿಯಲ್ಲಿ ಸಂತ ಶಿಶುನಾಳ ಶರೀಫರ ಹಾಡಿನ ಮುಖಾಂತರವಾಗಿ ಬೆಳಕಿಗೆ ಬಂದಂತಹ ಹನುಮಂತರವರು ಇದುವರೆಗೆ ಹಿಂತಿರುಗಿ ನೋಡೇ ಇಲ್ಲ. ಇಲ್ಲಿವರೆಗೂ 4-5 ವರ್ಷದಿಂದನೂ ಮುಂದೆ ಬರ್ತಾನೆ ಇದ್ದಾನೆ. ಸರಿಗಮಪ ಫೈನಾಲೆ ಸೋತು ರನ್ನರಪ್ ಆದ್ರೂ ಕೂಡ ಗೆದ್ದಂಥ ಕೀರ್ತನೊಳ್ಳ ಎಲ್ಲೋ ಇದ್ದಾರೆ ಏನೋ ಗೊತ್ತಿಲ್ಲ. ಆದರೆ ಹನುಮಂತರವರು ರನ್ನರಪ್ ಆಗಿದ್ದರೂ ಕೂಡ ಇದುವರೆಗೆ ಈ ಕರ್ನಾಟಕದ ಜನರ ಮನೆ ಮಾತಾಗಿ ಇನ್ನೂ ಹಲವಾರು ರಿಯಾಲಿಟಿ ಶೋಗಳನ್ನು ನಡೆಸ್ತಾ ಇದ್ದಾರೆ. ಹಲವಾರು ಫಂಕ್ಷನ್ಗಳಿಗೆ ಕರ್ನಾಟಕದ ಮೂಲೆಗಳಲ್ಲಿ ಹೋಗಿ ಕಾರ್ಯಕ್ರಮಗಳನ್ನು ಕೊಟ್ಟು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರ ಚಿನ್ನೂರುಬಟ್ಟಿ ಗ್ರಾಮದ ಆಂಜನೇಯ ಸ್ವಾಮಿ ಭಜನಾ ಮಂಡಳಿ ಬಿಗ್ ಬಾಸ್ ಮನೆಯಲ್ಲಿ ಬಂದು ಕಿಚ್ಚ ಸುದೀಪ್ ರವರಿಗೆ ಭಜನೆಯನ್ನು ಮಾಡುವ ಮುಖಾಂತರ ಸಂಗೀತದ ರಸದೌತಣವನ್ನು ಹನುಮಂತರವರು ತನ್ನ ಮುಗ್ಧ ಸಿಹಿ ಕಂಠದ ಮೂಲಕ ಕಿಚ್ಚ ಸುದೀಪ್ ರವರಿಗೆ ಅರ್ಪಣೆ ಮಾಡಿದರು. ಇದರಿಂದ ಕಿಚ್ಚ ಸುದೀಪ್ ಅವರು ಫಿದಾ ಆಗಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿ ಇಡೀ ಆ ಭಜನಾ ಮಂಡಳಿಗೆ ತನ್ನ ಧನ್ಯವಾದಗಳನ್ನು ತಿಳಿಸಿದರು ಅಂತಲೇ ಹೇಳ್ಬೋದು ವೀಕ್ಷಕರೇ. ಇದು ಒಂದು ಭಜನಾ ಮಂಡಳಿಗೆ ಸಿಕ್ಕಂತಹ ಒಂದು ದೊಡ್ಡ ಮರ್ಯಾದೆ ಬಿಗ್ ಬಾಸ್ ವೇದಿಕೆಯಲ್ಲಿ ಅಂತಲೇ ಹೇಳ್ಬೋದು ಇಡೀ ಕರ್ನಾಟಕದ ಬಿಗ್ ಬಾಸ್ ಇತಿಹಾಸದಲ್ಲಿ. ಹಾಗಾಗಿ ಹನುಮಂತು ಎಲ್ಲೋ ಒಂದು ಕಡೆ ವಿಶಿಷ್ಟ ಸ್ಥಾನದಲ್ಲಿ ಬಂದು ನಿಂತಿದ್ದಾನೆ ಅಂತಲೇ ಹೇಳ್ಬೋದು. ಈ ಗೆಲುವಿನ ಮೂಲಕ ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ಅವನಿಗೆ ಮುಂದೆ ದಾರಿ ಸಿಗಲಿ ಅಂತ ಹೇಳ್ತಾ, ಹನುಮಂತನ ವೈರಿಗಳಿಗೆ ಏನಾಗಿದೆಯಲ್ಲ, ಇವತ್ತು ಬಿಗ್ ಬಾಸ್ನಲ್ಲಿ ತ್ರಿವಿಕ್ರಮ್ ಗೆಲ್ಲಿ, ಭವ್ಯ ಗೆಲ್ಲಿ, ರಜತ್ ಗೆಲ್ಲಿ ಅಂತಿದ್ದವರಿಗೆಲ್ಲ ಇವತ್ತು ಉರಿಯಾಗಿಬಿಟ್ಟಿದೆ ಹನುಮಂತನ ಈ ಗೆಲುವು. ಅವರೆಲ್ಲ ಉರ್ಕೊಂಡಿರೋದ್ರ ಬದಲಿ ಈ ಹನುಮಂತನು ಗೆದ್ದಿದ್ದು ಒಂದು ಒಳ್ಳೆಯ ಪ್ರತಿಭೆಯನ್ನು ಅಂತ ಹೇಳ್ತಾ ಅವರಿಗೆ ನಾವು ಆಶೀರ್ವಾದ ಮಾಡಿದ್ದು ಒಳ್ಳೆಯದೇ ಆಯಿತು ಅಂತ ಹೇಳ್ತಾ, ವೀಕ್ಷಕರೇ ಇವತ್ತೇನು ಹನುಮಂತನ ಅಭಿಮಾನಿಗಳಾಗಿದ್ದೀರಿ, ಇವತ್ತು ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಿ, ಎಲ್ಲರೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಗೆ ಏನು ಅನ್ಸತ್ರಿ ಇದ್ರ ಬಗ್ಗೆ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೂ ನನ್ನ ಈ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ರಿಗೂ ನಮಸ್ಕಾರಗಳು.